ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾನ ಅವರ ಮದುವೆ ಮುಂದೂಡಿಕೆಯಾಗಿದೆ. ಕುಟುಂಬದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಮದುವೆ ಮುಂದೂಡಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಮೃತಿ ಮಂದಾನ ಅವರ ತಂದೆಗೆ ಅನಾರೋಗ್ಯ ಇರುವಂತಹ ಕಾರಣಕ್ಕಾಗಿ ಮದುವೆಯನ್ನ ಮುಂದೂಡಿಕೆ ಮಾಡಲಾಗಿದೆಯಂತೆ. ಮದುವೆ ಸಂಭ್ರಮಾಚರಣೆಯ ನಡುವೆಯೇ ಆಂಬ್ಯುಲೆನ್ಸ್ ಆಗಮಿಸಿಬಿಟ್ಟಿದೆ. ಕಳೆದ 2 ದಿನಗಳಿಂದ ಮದುವೆಯ ಸಂಭ್ರಮ ಮನೆ ಮಾಡಿತ್ತು. ಫಿಲ್ಮ್ ಮೇಕರ್ ಹಾಗೆ ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಲ್ ಅವರ ಜೊತೆಗೆ ಸ್ಮೃತಿ ಮಂದಾನ ಅವರ ಮದುವೆ ನಡೆಯಬೇಕಾಗಿತ್ತು. ಸಂಗೀತ, ಹಳದಿ ಸೆರೆಮನಿ ಎಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ನಡೆದಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಸ್ನೇಹಿತರು, ಕುಟುಂಬಸ್ಥರು ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಟೀಮ್ ಇಂಡಿಯಾದ ಆಟಗಾರ್ತಿಯರು ಕೂಡ ಸ್ಮೃತಿ ಮಂದಾನ ಅವರ ಈ ಮದುವೆಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಾಡಿ ಕುಣಿದು ಕುಪ್ಪಳಿಸಿದ್ರು. ಆದರೆ ಏಕಾಏಕಿ ಸ್ಮೃತಿ ಮಂದಾನ ಅವರ ತಂದೆಯ ಆರೋಗ್ಯ ಕೈಕೊಟ್ಟಂತಹ ಕಾರಣಕ್ಕಾಗಿ, ಮೆಡಿಕಲ್ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಮದುವೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಮೃತಿ ಮಂದಾನ ಅವರ ತಂದೆಗೆ ಅನಾರೋಗ್ಯ ಕಾಡಿದಂತಹ ಹಿನ್ನೆಲೆಯಲ್ಲಿ ಮದುವೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೃತಿ ಮಂದಾನ, ಪಲಾಶ್ ಮುಚ್ಚಲ್ ಅವರ ಮದುವೆಯ ವಿಡಿಯೋಗಳೇ ಸದ್ದು ಮಾಡ್ತಾ ಇದ್ವು. ಸಂಭ್ರಮ ಸಡಗರ ಮನೆ ಮಾಡಿತ್ತು. ಆದ್ರೆ ಏಕಾಏಕಿ ಸ್ಮೃತಿ ಮಂದಾನ ಅವರ ತಂದೆಗೆ ಏನಾಯ್ತು, ಏನ್ ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ, ಏನ್ ಮಾಹಿತಿ ಇದೆ ಗಂಗಾಧರ್? ವಿಜಯ್, ಏನಂದ್ರೆ ಇದೊಂದು ರೀತಿ ಭಾರಿ ಆಘಾತನೇ ತಂದಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಸ್ಮೃತಿ ಮಂದಾನ ಏನ್ ವಿಶ್ವಕಪ್ ಗೆದ್ದಾದ್ಮೇಲೆ ಸಾಕಷ್ಟು ಒಂದು ಸಂಭ್ರಮದಲ್ಲಿದ್ರು, ತುಂಬಾ ಖುಷಿಯಲ್ಲಿದ್ರು. ಅದರಲ್ಲೂ ಅವರು ಪಲಾಶ್ ಮುಚ್ಚಲ್ ಅವರ ಬಹುದಿನಗಳ ಗೆಳೆಯ, ಇವ್ರನ್ನ ಅವರು ಪ್ರೀತಿಸಿದ್ದಾರೆ. ಜೊತೆಗೆ ಮದುವೆ ಕೂಡ ನಿಶ್ಚಯ ಆಯ್ತು. ಏನು ಸಾಂಗ್ಲಿಯ ಸ್ಮೃತಿ ಮಂದಾನ ಅವರ ಫಾರ್ಮ್ ಹೌಸ್ ನಲ್ಲಿ ಇವತ್ತು ನಡೆಯಬೇಕಾಗಿದ್ದ ಒಂದು ಮದುವೆ ಏನು ಪೋಸ್ಟ್ಪೋನ್ ಆಗಿದೆ. ಯಾಕಂದ್ರೆ ಏನು ನಿನ್ನೆ ಮೊನ್ನೆ ಎಲ್ಲೆಲ್ಲ ಸಂಗೀತ ಸೆಲೆಬ್ರೇಷನ್ಸ್ ಅಲ್ಲಿ ಅವರ ಸ್ಮೃತಿ ಮಂದಾನ ಅವರ ತಂದೆ ಕೂಡ ಸಾಕಷ್ಟು ಒಂದು ಕುಣಿದು ಡ್ಯಾನ್ಸ್ ಮಾಡಿದ್ರು, ಕುಪ್ಪಳಿಸಿದ್ರು ಅವರು. ಸೊ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಏನಂದ್ರೆ ಸ್ಮೃತಿ ಮಂದಾನ ಅವರ ತಂದೆಗೆ ಒಂದು ಲಘು ಹೃದಯಾಘಾತ ಆಗಿದೆ ಅನ್ನೋ ಒಂದು ಆಘಾತಕರ ಸುದ್ದಿ ಒಂದು ಸಿಗ್ತಾ ಇದೆ. ಸೊ ಇದರಿಂದ ಅವರು ಒಂದು ಮದುವೆಯನ್ನ ಒಂದು ಪೋಸ್ಟ್ಪೋನ್ ಮಾಡೋದಕ್ಕೂ ಕೂಡ ಒಂದು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಪ್ರಕಾರ ಏನಂದ್ರೆ ಇನ್ನೂ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗ್ಲಿಲ್ಲ. ನಮ್ಗೆ ಈಗ ಸಿಕ್ಕಿರುವಂತ ಮಾಹಿತಿ ಏನಂದ್ರೆ ಅವ್ರಿಗೆ ಲಘು, ಸ್ಮೃತಿ ಮಂದಾನ ಅವರ ತಂದೆಗೆ ಲಘು ಹೃದಯಾಘಾತ ಆಗಿದೆ ಅನ್ನೋದು. ಸೊ ಕಳೆದ ನಾವು ನೋಡ್ತಾ ಇದ್ವಿ ಒಂದು 3-4 ದಿನಗಳಿಂದ ಯಾವ ರೀತಿ ಸೆಲೆಬ್ರೇಷನ್ಸ್ ನಡೀತಾ ಇತ್ತು ಅವರ ಒಂದು ಫಾರ್ಮ್ ಹೌಸ್ ಅಲ್ಲಿ. ಟೀಮ್ ಇಂಡಿಯಾ ವುಮೆನ್ಸ್ ಕ್ರಿಕೆಟರ್ಸ್ ಎಲ್ಲ ಇಲ್ಲಿ ಬಂದಿದ್ರು, ದೊಡ್ಡ ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಸ್ಮೃತಿ ಮಂದಾನ ಮತ್ತೆ ಪಲಾಶ್ ಮುಚ್ಚಲ್ ಅವರಿಗೆ ಒಂದು ವಿಶ್ ಕೂಡ ಮಾಡಿದ್ರು. ಬಟ್ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ಆಘಾತ ಆಗುತ್ತೆ ಅಂತ ಯಾರು ಕೂಡ ನಿರೀಕ್ಷಿಸಲಿಲ್ಲ. ಸೊ ಈಗ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡ್ಬೇಕು ಅವರು ಯಾವ ರೀತಿ ಮುಂದಿನ ಮದುವೆ ಅವರ ಒಂದು ಯೋಜನೆಗಳೆಲ್ಲ ಇರುತ್ತೆ ಅನ್ನೋದನ್ನ. ಗಂಗಾಧರ್, ಅವ್ರ ಕಂಡೀಷನ್ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಲಘು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರಿ, ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಸದ್ಯದ ಸಿಚುವೇಶನ್ ಏನು, ಈ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಅವ್ರ ಟೀಮ್ ಕಡೆಯಿಂದ ಗಂಗಾಧರ್? ಇದೇನಂದ್ರೆ ಸ್ಮೃತಿ ಮಂದಾನ ಅವರ ಒಬ್ಬ ಬಿಸ್ನೆಸ್ ಮ್ಯಾನೇಜರ್ ತುಹಿನ್ ಮಿಶ್ರಾ ಅಂತ ಅವರು ಏನು ಅವ್ರಿಗೆ ತಂದೆಗೆ ಲಘು ಹಾರ್ಟ್ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ, ಹಾಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿನ ಅವರ ಒಂದು ಬಿಸ್ನೆಸ್ ಮ್ಯಾನೇಜರ್ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಅವರ ತಂದೆಯವರ ಒಂದು ಆರೋಗ್ಯದ ಬಗ್ಗೆ ಇದುವರೆಗೂ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ಲಿಲ್ಲ. ಬಟ್ ಏನಂದ್ರೆ ಈಗ ಅವರ ಬಿಸ್ನೆಸ್ ಮ್ಯಾನೇಜರ್ ಹೇಳಿರೋ ಪ್ರಕಾರ ಅವರ ತಂದೆಯವರು ಕೂಡ ಒಂದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೆ. ಬಟ್ ಇನ್ನು ಸ್ಪಷ್ಟವಾದ ಡೀಟೇಲ್ಸ್ಗೋಸ್ಕರ ನಾವು ಕೂಡ ವೇಟ್ ಮಾಡ್ತಾ ಇದೀವಿ. ಸೊ ಬಂದ ತಕ್ಷಣ ಡೆಫಿನೆಟ್ಲಿ ಒಂದು ಅಪ್ಡೇಟ್ ಕೂಡ ಮಾಡಲಾಗುತ್ತೆ. ಜೊತೆಗೆ ಈಗ ಅವರ ಮ್ಯಾನೇಜರ್ ಹೇಳುವ ಪ್ರಕಾರ ಯಾವುದೇ ರೀತಿಯಾದ ಒಂದು ಆತಂಕ ಕೂಡ ಇಲ್ಲ. ಆದ್ರೆ ಮದುವೆ ಬಗ್ಗೆ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ನಾವು ಯೋಚಿಸ್ತಾ ಇದ್ದೀವಿ. ಅದೇನು ಮತ್ತೆ ಕಂಟಿನ್ಯೂ ಮಾಡಬೇಕಾ ಅಥವಾ ಮುಂದೆ ಯಾವುದಾದ್ರೂ ಒಂದು ದಿನಗಳಲ್ಲಿ ಈ ಮದುವೆನ ಪೋಸ್ಟ್ಪೋನ್ ಮಾಡ್ಬೇಕನ್ನೋ ಒಂದು ಮಾಹಿತಿಗಳನ್ನ ಕೂಡ ಅವರು ಕೆಲವೇ ಗಂಟೆಗಳಲ್ಲಿ ಅವರು ಸ್ಪಷ್ಟವಾಗಿ ಹೇಳುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಲ್ ಕಳೆದ ಹಲವು ವರ್ಷಗಳಿಂದ ಪರಸ್ಪರ ಸ್ನೇಹಿತರಾಗಿದ್ದವರು ಫೈನಲಿ ಮದುವೆಯಾಗುವುದಕ್ಕೆ ಡಿಸೈಡ್ ಮಾಡಿದ್ರು. ಇವರಿಬ್ಬರ ಬಗ್ಗೆ ಹಲವು ಬಾರಿ ಸುದ್ದಿಯಾಗಿದ್ದಿದೆ, ಡೇಟಿಂಗ್ ಮಾಡ್ತಾರೆ ಅಂತ ಹೇಳಿ ಫೈನಲಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಆರ್ಸಿಬಿ ನಾಯಕಿ ಜೊತೆಗೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರ ಮದುವೆಯ ವಿಡಿಯೋಗಳೇ ಸದ್ದು ಮಾಡ್ತಾ ಇದ್ವು. ಟೀಮ್ ಇಂಡಿಯಾದ ಆಟಗಾರರು ಕೂಡ ಹೋಗಿ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಅವರ ತಂದೆಯ ವಿಡಿಯೋನ ಗಮನಿಸ್ತಾ ಇದ್ದೀರಿ. ನಿನ್ನೆ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮೃತಿ ಮಂದಾನ ಅವರ ತಂದೆ ಬಹಳ ಖುಷಿಯಿಂದ ಮಗಳ ಮದುವೆಯ ಸಂಭ್ರಮದಲ್ಲಿ ಹಾಡಿದ್ದಾರೆ, ಕುಣಿದಿದ್ದಾರೆ, ಸ್ಟೆಪ್ಸ್ ಹಾಕಿದ್ದಾರೆ.
ಮಗಳ ಮದುವೆಯ ಕನಸನ್ನ ಕಂಡಿದ್ದವರು ತಂದೆ. ಹಾಗಾಗಿ ಅದ್ದೂರಿಯಾದಂತಹ ಮದುವೆ ಸಮಾರಂಭದಲ್ಲಿ ಮಗಳ ಖುಷಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.